ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನೆ ಟೀಕಾ ಅಧ್ಯಾಯ 3 ಕರ್ಮಯೋಗ. ಇದರಿಂದ ಇವತ್ತು ನಾವು 29ನೇ ಶ್ಲೋಕವನ್ನ ತಿಳ್ಕೊಳ್ಳೋಣ. ಶ್ಲೋಕ 29. ಪ್ರಕೃತೇರ್ ಗುಣ ಸಮ್ಮೂಢಾಃ ಸಜ್ಜಂತೆ ಗುಣಕರ್ಮಸು ತಾನ ಕೃತ್ಸ್ನವಿದೋ ಮಂದಾನ್ ಕೃತ್ಸ್ನವಿನ್ನ ವಿಚಾಲಯೇತ್. ಅನುವಾದ: ಪ್ರಕೃತಿಯ ಗುಣಗಳಿಂದ ಅತ್ಯಂತ ಮೋಹಿತರಾದ ಮನುಷ್ಯರು ಗುಣಗಳಲ್ಲಿ ಮತ್ತು ಕರ್ಮಗಳಲ್ಲಿ ಆಸಕ್ತರಾಗಿರುತ್ತಾರೆ. ಪೂರ್ಣವಾಗಿ ತಿಳಿಯದಿರುವ ಮಂದಬುದ್ಧಿಯುಳ್ಳ ಆ ಅಜ್ಞಾನಿಗಳನ್ನು ಪೂರ್ಣವಾಗಿ ತಿಳಿದ ಜ್ಞಾನಿಯು ವಿಚಲಿತಗೊಳಿಸಬಾರದು. ಇದು ಶ್ಲೋಕ ಮತ್ತು ಅದರ ಅನುವಾದ. ಈಗ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಭಗವಂತ ಕರ್ಮಾಸಕ್ತ ಮನುಷ್ಯರ ಮತ್ತು ಸಾಂಖ್ಯಯೋಗಿಯ ಸ್ಥಿತಿಯ ಭೇದವನ್ನು ಹೋದ ಶ್ಲೋಕಗಳಲ್ಲೆಲ್ಲ ತಿಳಿಸಿ, ಈಗ ಆತ್ಮತತ್ವವನ್ನು ಪೂರ್ಣವಾಗಿ ತಿಳಿಸುವಂತಹ ಮಹಾಪುರುಷರಿಗೆ ಕರ್ಮಾಸಕ್ತಗಳಲ್ಲಿ ಇರುವಂಥ ಅಜ್ಞಾನಿಗಳನ್ನು ವಿಚಲಿತಗೊಳಿಸಬಾರದು ಅನ್ನುವಂತಹ ಪ್ರೇರಣೆಯನ್ನು ಕೊಡ್ತಾನೆ. ಅಂದರೆ ಆಲ್ರೆಡಿ ಕರ್ಮಾಸಕ್ತಿಯಲ್ಲಿ ಮುಳುಗಿರ್ತಾರಲ್ವಾ, ಅಂದರೆ ಫಲಾಪೇಕ್ಷಿತ ಕರ್ಮಗಳನ್ನು ಮಾಡುವಂಥವ್ರು, ಅಂಥವರನ್ನು ಹೋಗಿ ವಿಚಲಿತಗೊಳಿಸಬಾರ್ದು, ನಾವು ಡಿಸ್ಟರ್ಬ್ ಮಾಡಬಾರ್ದು ಅವ್ರಿಗೆ ಅಂತಂದ್ಬಿಟ್ಟು ಇಲ್ಲಿ ಯಾರು ಜ್ಞಾನಿಗಳು ಇದ್ದಾರೋ ಅಥವಾ ಬೇರೆಯವರಿಗೆ ಬುದ್ಧಿವಾದವನ್ನು ಹೇಳುವಂಥ ಮಹಾಪುರುಷರು ಇರ್ತಾರಲ್ಲ, ಅವರಿಗೆ ಭಗವಂತ ಇಲ್ಲಿ ಹೇಳ್ತಾ ಇದ್ದಾನೆ. ಈಗ ಈ ಶ್ಲೋಕದಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಪ್ರಕೃತಿಯ ಗುಣಗಳಿಂದ ಬಹಳ ಮೋಹಿತರಾಗಿರುವಂಥ ಮನುಷ್ಯರಿರ್ತಾರಲ್ಲ, ಅವ್ರು ಯಾವಾಗಲೂ ತಮ್ಮ ಗುಣಗಳಲ್ಲಿ ಮತ್ತು ಕರ್ಮಗಳಲ್ಲಿ ಆಸಕ್ತರಾಗಿರ್ತಾರೆ. ಅವ್ರದ್ದು ಏನು ಗುಣ ಇರುತ್ತೋ ಅದೇ ಕರ್ಮಗಳನ್ನು, ಅದೇ ಕೆಲಸಗಳನ್ನು ಮಾಡೋದ್ರಲ್ಲಿ ಅವರು ಆಸಕ್ತರಾಗಿರ್ತಾರೆ. ಪೂರ್ಣವಾಗಿ ತಿಳ್ಕೊಂಡಿಲ್ಲದೆ ಇರುವಂತಹ ಮಂದಬುದ್ಧಿ ಇರುತ್ತಲ್ಲ, ಅಂಥ ಅಜ್ಞಾನಿಗಳನ್ನು ಯಾರು ಪೂರ್ಣವಾಗಿ ತಿಳ್ಕೊಂಡಿರ್ತಾರೋ ಅಂಥ ಜ್ಞಾನಿಗಳು ವಿಚಲಿತಗೊಳಿಸಬಾರದು ಅನ್ನೋದು ಇದರ ಅರ್ಥ. ಅಂದರೆ ತಿಳುವಳಿಕೆ ನನಗೆ ಗೊತ್ತಾಗ್ಬಿಟ್ಟಿದೆ ಅಂತಂದ್ಬಿಟ್ಟು ಹೋಗ್ಬಿಟ್ಟು ಎಲ್ಲವನ್ನ ಹೇಳ್ಬಿಟ್ಟು ನೀನು ಹೀಗೆ ಮಾಡಬೇಕು ಅಂತಂದಾಗ ಅವ್ರಿಗೆ ಅದನ್ನು ಮಾಡೋದಕ್ಕಾಗಲ್ಲ, ಮತ್ತು ಮಾಡ್ತಾ ಇರೋದನ್ನು ಕೂಡ ಬಿಟ್ಬಿಡ್ತಾರೆ. ಅದರಿಂದನೇ ಅವರಿಗೆ ಆ ರೀತಿ ಹೇಳಬಾರ್ದು. ಬೆಸ್ಟ್ ಎಕ್ಸಾಂಪಲ್ ಅಂದರೆ 10ನೇ ಕ್ಲಾಸ್ ಓದಿರೋನು 5ನೇ ಕ್ಲಾಸ್ ಹುಡುಗನಿಗೆ ಹೋಗ್ಬಿಟ್ಟು 10ನೇ ಕ್ಲಾಸ್ ಪಾಠ ಹೇಳಿ ನೀನು ಇದನ್ನು ಮಾಡಲೇಬೇಕು ಅಂತಂದರೆ ಅವನಿಗೇನಾಗುತ್ತೆ, ನೀನು ಮಾಡ್ತಾ ಇರೋದು ಸರಿ ಇಲ್ಲ, ಇದನ್ನು ಮಾಡು ಅಂತಂದಾಗ ಅವನಿಗೆ ಅದು ಮಾಡೋಕ್ಕಾಗಲ್ಲ, ಇದು ಮಾಡೋಕ್ಕಾಗಲ್ಲ, ಹಂಗಾಗ್ಬಿಡತ್ತೆ. ಸೊ ಅದರಿಂದ ಅವರಿಗೆ ಡಿಸ್ಟರ್ಬ್ ಮಾಡಬಾರ್ದು. ಹಾಗಾದರೆ ಅವ್ರಿಗೆ ಬುದ್ಧಿ ಹೇಳಬಾರ್ದಾ ಅಥವಾ ಅವರಿಗೆ ಜ್ಞಾನವನ್ನು ಕೊಡಬಾರ್ದಾ ಅಂತಂದರೆ, ಅದಕ್ಕೂ ಭಗವಂತ ಯಾವ ರೀತಿ ಮಾಡಬೇಕು ಏನು ಅನ್ನೋದನ್ನೆಲ್ಲ ಹೇಳ್ಕೊಡ್ತಾನೆ. ಅದನ್ನು ತಿಳ್ಕೊಂಡು ಆ ರೀತಿ ನಾವು ಅವರಿಗೆ ಗೈಡ್ ಮಾಡಬೇಕು. ಈಗ ಪ್ರಶ್ನೆ ಏನಪ್ಪ ಅಂತಂದರೆ, ಪ್ರಕೃತೆ ಗುಣಸಮ್ಮೂಢಾಃ ಅಂದರೆ ಗುಣಗಳಿಂದ ಅತ್ಯಂತ ಮೋಹಿತರಾದಂತಹ ಮನುಷ್ಯರು, ಅಂದರೆ ಪ್ರಕೃತಿಯ ಗುಣಗಳಿರುತ್ತಲ್ಲ ಅದರಿಂದ ಮೋಹಿತರಾದಂತಹ ಮನುಷ್ಯರು ಅಂತ ಅರ್ಥ. ಈ ಒಂದು ವಿಶೇಷಣ ಯಾವ ಶ್ರೇಣಿಯ ಮನುಷ್ಯರನ್ನು ಸೂಚಿಸುತ್ತೆ ಮತ್ತು ಅವರು ಗುಣಗಳಲ್ಲಿ ಮತ್ತು ಕರ್ಮಗಳಲ್ಲಿ ಆಸಕ್ತರಾಗಿರ್ತಾರೆ ಅಂತ ಹೇಳ್ತಾ ಇದ್ದಾರಲ್ಲ, ಇದರ ಅರ್ಥ ಏನು ಅಂತ, ಯಾರ ಬಗ್ಗೆ ಹೇಳ್ತಾ ಇರೋದು ಅಂತ ಕೇಳ್ತಾ ಇದ್ದಾರೆ. ಇದಕ್ಕೆ ಉತ್ತರ ಏನು ಅಂತಂದರೆ, 25 ಮತ್ತು 26ನೇ ಶ್ಲೋಕದಲ್ಲಿ ಯಾವ ಕರ್ಮಾಸಕ್ತ ಅಂದರೆ ಕರ್ಮದಲ್ಲಿ ಫಲಾಪೇಕ್ಷಿತ ಕರ್ಮಗಳಲ್ಲಿ ಆಸಕ್ತರಾಗಿರ್ತಾರಲ್ಲ ಅಂಥ ಅಜ್ಞಾನಿಗಳ ಬಗ್ಗೆ ಹೇಳಿದಾರೋ, ಇಲ್ಲಿ ಪ್ರಕೃತಿ ಗುಣಸಮ್ಮೂಢ ಅನ್ನುವಂಥ ಪದ ಈ ಲೋಕ ಮತ್ತು ಪರಲೋಕದ ಭೋಗಗಳಿರುತ್ತಲ್ಲ ಅದರ ಒಂದು ಕಾಮನೆಯಿಂದ, ಅಂದರೆ ಸ್ವರ್ಗಲೋಕಗಳು ಪಿತೃಲೋಕಗಳು ಅದು ಇದು ಸಿಗಲಿ ಅಂತಂದ್ಬಿಟ್ಟು ಆ ಒಂದು ಕಾಮನೆಯನ್ನು ಇಟ್ಕೊಂಡು ಶ್ರದ್ಧೆ ಮತ್ತು ಆಸಕ್ತಿಯಿಂದ ಅವರು ಕರ್ಮಗಳಲ್ಲಿ ತೊಡಗಿರ್ತಾರಲ್ಲ, ಅಂಥ ಸತ್ವಗುಣ ಮಿಶ್ರಿತ ಇರುವಂಥ ರಜೋಗುಣ ಇರುವಂಥ ಸಕಾಮಿ ಕರ್ಮದಲ್ಲಿ ಆಸಕ್ತರಾಗಿರ್ತಾರಲ್ಲ ಅಂಥ ಮನುಷ್ಯರನ್ನ ಕುರಿತು ಇಲ್ಲಿ ಹೇಳ್ತಾ ಇರೋದು. ಅಂದರೆ ಅವರಿಗೆ ರಜೋಗುಣ ಇದೆ, ಯಾಕೆ ಆಸೆಗಳಿದೆ. ಆಮೇಲೆ ಸತ್ವಗುಣನೂ ಇದೆ, ಅಂದರೆ ಶಾಸ್ತ್ರಗಳನ್ನು ಒಪ್ಕೊಳ್ತಾರೆ, ಅದರಲ್ಲಿ ಶ್ರದ್ಧೆ ಭಕ್ತಿ ವಿಶ್ವಾಸ ಎಲ್ಲ ಇದೆ. ಸೊ ಅದನ್ನು ನಾವು ಅನುಸರಣೆ ಮಾಡಿ ಹೇಗೆ ನಮ್ಮ ಜೀವನದಲ್ಲಿ ನಾವು ಈ ಲೋಕದಲ್ಲೂ ಸಂತೋಷವಾಗಿರಬೇಕು ಮತ್ತು ನಾವು ಊರ್ಧ್ವ ಲೋಕಗಳಿಗೆ ಹೋಗಿ ಸ್ವರ್ಗಲೋಕಗಳಲ್ಲೂ ಕೂಡ ನಾವು ಭೋಗವನ್ನು ಭೋಗಿಸ್ಬೇಕು ಅನ್ನೋ ಆಸಕ್ತಿ ಇರುತ್ತೆ. ಅಂದರೆ ಇವರಲ್ಲಿ ಸತ್ವ ಮತ್ತು ರಜೋಗುಣ ಮಿಶ್ರಿತವಾಗಿರುತ್ತಲ್ಲ ಅಂಥ ಮನುಷ್ಯರ ಬಗ್ಗೆ ಹೇಳ್ತಾ ಇರೋದು. ಯಾಕೆ ಅಂತಂದರೆ ಪರಮಾತ್ಮನ ಪ್ರಾಪ್ತಿಗೋಸ್ಕರ ಸಾಧನೆ ಮಾಡುವಂತಹ ಶುದ್ಧ ಸಾತ್ವಿಕರಾಗಿರುವಂತಹ ಮನುಷ್ಯರು ಪ್ರಕೃತಿ ಗುಣಗಳಿಂದ ಅವರು ಮೋಹಗೊಳ್ಳೋದಿಲ್ಲ. ಮತ್ತು ನಿಷಿದ್ಧ ಕರ್ಮ ಮಾಡುವಂತಹ ತಾಮಸಿ ಮನುಷ್ಯನಿಗೆ ಶಾಸ್ತ್ರಗಳಲ್ಲಿ ಶ್ರದ್ಧೆನೇ ಇರೋದಿಲ್ಲ. ಸೊ ಸತ್ವದವರು ಅಲ್ಲ,
ಮತ್ತೆ ತಾಮಸದವರು ಅಲ್ಲ. ಎರಡೂ ಮಿಶ್ರಿತವಾಗಿ ರಜೋ ಮತ್ತೆ ಸತ್ವ ಮಿಶ್ರಿತವಾಗಿರುವಂತಹ ಅಂಥವ್ರ ಬಗ್ಗೆ ಹೇಳ್ತಾ ಇರೋದು. ಯಾಕಂದ್ರೆ ಕಂಪ್ಲೀಟ್ ಆಗಿ ಸತ್ವಗುಣ ಇರುವಂಥವನು ಅವನಿಗೆ ಪ್ರಕೃತಿ ಗುಣಗಳಿಂದ ಅವನು ಮೋಹಿತನಾಗೋದಿಲ್ಲ. ಇನ್ನ ಕಂಪ್ಲೀಟ್ ಆಗಿ ತಮೋಗುಣದಲ್ಲಿರೋನಿಗೆ ಅವನಿಗೆ ಶಾಸ್ತ್ರ ಮತ್ತೆ ನಮಗೆ ಇರುವಂತ ವಿಹಿತ ಕರ್ಮಗಳು ಇದರಲ್ಲೆಲ್ಲ ಅವನಿಗೆ ಆಸಕ್ತಿನೂ ಇರೋದಿಲ್ಲ, ಅವನಿಗೆ ಪ್ರೀತಿನೂ ಇರೋದಿಲ್ಲ, ಮತ್ತೆ ಶ್ರದ್ಧೆನೂ ಇರೋದಿಲ್ಲ. ಅದಕ್ಕೆ ಅವನು ವಿಹಿತ ಕರ್ಮಗಳನ್ನ ಮಾಡೋದೇ ಇಲ್ಲ. ಅದಕ್ಕೋಸ್ಕರನೇ ಆ ತಾಮಸಿ ಮನುಷ್ಯರನ್ನ ಕರ್ಮಗಳಿಂದ ವಿಚಲಿತಗೊಳಿಸಬಾರದು ಅಂತ ಹೇಳೋದಕ್ಕಾಗೋದೇ ಇಲ್ಲ. ಯಾಕಂದ್ರೆ ಅವ್ನು ಮಾಡೋದೇ ಇಲ್ಲ ಅಂತಂದ್ಮೇಲೆ ಅವನಿಗೋಗಿ ಡಿಸ್ಟರ್ಬ್ ಮಾಡೋಂಥ ಮಾತು ಎಲ್ಲಿಂದ ಬರುತ್ತೆ? ಅದರ ಬದಲಾಗಿ ಅವರಿಗೆ ಶಾಸ್ತ್ರಗಳಲ್ಲಿ ಶ್ರದ್ಧೆಯನ್ನ ಉಂಟು ಮಾಡಿಸ್ಬೇಕು. ನಿಷಿದ್ಧ ಕರ್ಮಗಳಿಂದ ಬಿಡಿಸುವಂತ ಮತ್ತೆ ವಿಹಿತ ಕರ್ಮಗಳನ್ನ ಮಾಡಿಸುವಂತ ಅವಶ್ಯಕತೆ ಇರುತ್ತೆ. ಅಂದ್ರೆ ಯಾವುದು ಮಾಡಲೇಬಾರದು ಅಂತ ಹೇಳಿದಾರೋ ಶಾಸ್ತ್ರಗಳಲ್ಲಿ ಅದನ್ನ ಬಿಡಿಸ್ಬೇಕು. ಆಮೇಲೆ ನಮಗೆ ಅಂತ ಇರುವಂತ ಒಂದು ವಿಧಿಸಿರುವಂತ ಕೆಲಸಗಳಿರುತ್ತಲ್ಲ ಅದನ್ನ ನಾವು ಮಾಡಿಸ್ಬೇಕು. ಆ ರೀತಿಯವ್ರನ್ನ ದಾರಿಗೆ ತರಬೇಕಾಗತ್ತೆ. ಯಾರನ್ನ? ಸತ್ವ ಮತ್ತೆ ರಜೋಗುಣ ಮಿಶ್ರಿತವಾಗಿರುವಂತಹ ಮನುಷ್ಯರನ್ನ. ಹಾಗೆ ಆ ಸಕಾಮ ಮನುಷ್ಯರು ಗುಣಗಳಲ್ಲಿ ಮತ್ತು ಕರ್ಮಗಳಲ್ಲಿ ಆಸಕ್ತರಾಗಿರ್ತಾರೆ. ಹಾಗೇನೆ ಇಲ್ಲಿ ಇನ್ನೂ ಒಂದು ಪ್ರಶ್ನೆ ಕೇಳಿದಾರಲ್ಲ, ಅಂದ್ರೆ ಆ ಸಕಾಮ ಮನುಷ್ಯರು ಗುಣಗಳಲ್ಲಿ ಮತ್ತೆ ಕರ್ಮಗಳಲ್ಲಿ ಆಸಕ್ತರಾಗಿರ್ತಾರೆ ಅಂತನ್ಬಿಟ್ಟು ಅದು ಏನು ಅರ್ಥ ಅದಕ್ಕೆ ಅಂತಂದ್ರೆ, ಗುಣಗಳಿಂದ ಮೋಹಿತರಾಗಿರುವ ಕಾರಣ ಜನರಿಗೆ ಪ್ರಕೃತಿಗಿಂತ ಅತೀತವಾದಂತಹ ಸುಖದ ಜ್ಞಾನ ಸ್ವಲ್ಪ ಕೂಡ ಇರೋದಿಲ್ಲ. ಅವ್ರೇನ್ ಅನ್ಕೊಂಡಿರ್ತಾರೆ ಅಂತಂದ್ರೆ ಸಾಂಸಾರಿಕ ಭೋಗಗಳೇ ಎಲ್ಲಕ್ಕಿಂತ ಹೆಚ್ಚು ಸುಖ ಅಂತ ತಿಳ್ಕೊಂಡಿರ್ತಾರೆ. ಅದಕ್ಕೋಸ್ಕರನೇ ಅವರು ಗುಣಗಳ ಕಾರ್ಯರೂಪದ ಭೋಗಗಳಲ್ಲಿ ಮತ್ತೆ ಆ ಭೋಗಗಳನ್ನ ಪಡ್ಕೊಳ್ಬೇಕಾದ್ರೆ ಕೆಲವೊಂದು ಉಪಾಯಗಳ ಮಾಡಿ ಎಂತ ಕೆಲಸಗಳನ್ನ ಮಾಡಿದ್ರೆ ನಮಗ ಆ ಭೋಗಗಳು ಸಿಗುತ್ತೆ ಅದರಲ್ಲೇ ಇರ್ತಾರೆ. ಯಾಕಂದ್ರೆ ಈ ಗುಣಗಳನ್ನ ಮೀರಿ ಒಂದು ಜ್ಞಾನ ಇದೆ, ಅದಕ್ಕಿಂತ ಮೀರಿರುವಂತ ಒಂದು ಸುಖ ಇದೆ, ಅಂದ್ರೆ ಈ ಐಹಿಕ ಸುಖಕ್ಕಿಂತ ಮೀರಿರುವಂಥದ್ದು ಒಂದು ಇದೆ ಅನ್ನೋದು ಅವ್ರಿಗೆ ಗೊತ್ತಿರೋದಿಲ್ಲ. ಅವ್ರಿಗೆ ಗೊತ್ತಿರೋದೇನು ಅಂತಂದ್ರೆ ಈ ಜಗತ್ತಲ್ಲಿ ನಾವು ಸುಖವಾಗಿರ್ಬೇಕು, ಎಲ್ಲ ಭೋಗಗಳನ್ನ ಭೋಗಿಸ್ಬೇಕು. ಮತ್ತೆ ಬೇರೆ ಲೋಕಕ್ಕೆ ಹೋದಾಗ್ಲೂ ಕೂಡ ಅಂದ್ರೆ ಸ್ವರ್ಗನೇ ಇಲ್ಲಿಗಿಂತ ಹೆಚ್ಚು ಭೋಗ ಇರೋದು ಅಂತಂದ್ರೆ ಸ್ವರ್ಗ. ಆ ಸ್ವರ್ಗ ಸುಖವನ್ನ ನಾವು ಭೋಗಿಸ್ಬೇಕು, ಇಷ್ಟೇ ಗೊತ್ತಿರುತ್ತೆ. ಅದಕ್ಕಿಂತ ಉನ್ನತವಾದಂಥದ್ದು ಒಂದು ಇದೆ ಅನ್ನೋದೇ ಅವ್ರಿಗೆ ಗೊತ್ತಿರೋದಿಲ್ಲ. ಈಗ ನಮಗೂ ಅಷ್ಟೇನೆ, ಮುಂಚೆ ಎಲ್ಲ ಸತ್ತ ಮೇಲೆ ಸ್ವರ್ಗಕ್ಕೆ ಹೋಗ್ಬೇಕಪ್ಪ ಅಂತ ಹೇಳ್ತಿದ್ರು ಅಲ್ವಾ? ಆದ್ರೆ ಈಗ ನಮಗ್ ಕೇಳಿದ್ರೆ ಸ್ವರ್ಗ ಬೇಡಪ್ಪ ಅಂತ ಹೇಳ್ತೀವಿ. ಯಾಕೆ? ಸ್ವರ್ಗ ಅಂದ್ರೆ ಏನು, ಯಾಕೆ ಅಲ್ಲಿ ಹೋಗ್ತಾರೆ, ಅಲ್ಲಿ ಹೋದ ಮೇಲೆ ನಾವು ಪರ್ಮನೆಂಟ್ ಆಗಿ ಅಲ್ಲಿ ಇರೋದಿಲ್ಲ, ಅದೆಲ್ಲ ನಮಗೆ ಗೊತ್ತಾದ್ಮೇಲೆ ನಮಗೆ ಪರಂಧಾಮ ಬೇಕು ಅಂತ ನಾವು ಕೇಳ್ತೀವಿ. ಅಂದ್ರೆ ಭಗವಂತ ಇರುವಂತ ಜಾಗ ಇದೆ, ಅಲ್ಲಿ ನಿಜವಾದ ಸುಖ ಅನ್ನೋದಿರೋದು, ಅದು ನಮಗೆ ಬೇಕು ಅನ್ನೋದು ನಮಗೆ ಗೊತ್ತಾಗಿದೆ ಅಲ್ವಾ? ಆದ್ರೆ ಯಾರಿಗ ಆ ವಿಚಾರನೇ ಗೊತ್ತಿಲ್ವೋ ಅವ್ರೇನ್ ಮಾಡ್ತಾರೆ, ಅದನ್ನ ಪಡ್ಕೊಳ್ಬೇಕು ಅಂತಂದ್ರೆ ಅಂದ್ರೆ ಈ ಜಗತ್ತಲ್ಲಿ ನಾವು ಸಂತೋಷವಾಗಿರ್ಬೇಕು, ಭೋಗಗಳನ್ನ ಭೋಗಿಸ್ಬೇಕು ಅಂತಂದಾಗ ಯಾವ ರೀತಿಯ ಕೆಲಸಗಳನ್ನ ಮಾಡಬೇಕು, ಮತ್ತೆ ಈ ಜಗತ್ತನ್ನ ಬಿಟ್ಟು ಇನ್ನೂ ಭೋಗಾಸಕ್ತಿ ಇದ್ರೆ ಸ್ವರ್ಗಲೋಕಗಳಿಗೆ ಹೋಗ್ಬೇಕು, ಅಲ್ಲಿ ಭೋಗವನ್ನ ನಾನು ಭೋಗಿಸ್ಬೇಕು ಅಂತಂದ್ರೆ ಯಾವ ರೀತಿಯ ಕರ್ಮಗಳನ್ನ ಮಾಡಬೇಕು, ಇದರ ಬಗ್ಗೆನೇ ಅವ್ರು ಯೋಚನೆಯಲ್ಲಿ ಮುಳುಗಿರ್ತಾರೆ. ಅವರು ಆ ಗುಣಗಳ ಬಂಧನದಿಂದ ಬಿಡುಗಡೆಯ ಇಚ್ಛೆ ಮತ್ತೆ ಅವರೆಲ್ಲ ಅದು ವಿಷಯನೇ ಗೊತ್ತಿಲ್ಲ ಅವ್ರಿಗೆ. ಸೊ ಅದಕ್ಕೋಸ್ಕರ ಅವರೆಲ್ಲ ಅದರ ಬಗ್ಗೆ ಆಸೆನೂ ಬರೋದಿಲ್ಲ, ಮತ್ತೆ ಪ್ರಯತ್ನ ಅಂತೂ ಮಾಡೋದೇ ಇಲ್ಲ ಅವರು. ಯಾಕಂದ್ರೆ ವಿಷಯ ಗೊತ್ತಿದ್ರೆ ಅಲ್ವಾ ಅವ್ರಿಗೆ ಆಸೆ ಬರುತ್ತೆ. ಆಸೆ ಬಂದ್ರೆ ಆಗ ನಾವು ಆಸೆಯನ್ನ ಪೂರೈಸ್ಕೊಳ್ಳೋದಕ್ಕೆ ಏನಾದ್ರೂ ಒಂದು ಪ್ರಯತ್ನ ಮಾಡ್ತೀವಿ ಕೆಲಸ ಮಾಡೋದಕ್ಕೆ ಅಲ್ವಾ? ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಈಗ ನಮಗ್ ಗೊತ್ತಾಯ್ತಲ್ವಾ, ಭೋಗಗಳನ್ನ ಭೋಗ್ಸೋದಕ್ಕೆ ಅಂತಾನೆ ಕರ್ಮ ಮಾಡೋರು ಯಾರು ಅಂತಂದ್ರೆ ರಜೋಗುಣ ಸತ್ವಗುಣ ಮಿಶ್ರಿತರಾಗಿರೋರು. ಯಾಕಂದ್ರೆ ತಮೋಗುಣದವರಿಗೆ ಈ ಶಾಸ್ತ್ರಗಳ ಬಗ್ಗೆ ಇಂಟ್ರೆಸ್ಟು ಇರಲ್ಲ, ಆಸಕ್ತಿನೂ ಇರೋದಿಲ್ಲ, ಹೇಳಿದ್ರೆ ಅವ್ರು ಮಾಡೋದು ಇಲ್ಲ. ಸತ್ವಗುಣದವರಿಗೆ ಈ ಗುಣಗಳು ಅವ್ರಿಗೆ ಏನೂ ತೊಂದರೆ ಕೊಡೋದಿಲ್ಲ, ಅವರು ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡೋ ಹಾಗೆ ಇಲ್ಲ. ಯಾಕಂದ್ರೆ ಗುಣಗಳೇ ಅವ್ರಿಗೆ ತೊಂದರೆ ಕೊಡೋದಿಲ್ಲ. ಆದರೆ ರಜೋಗುಣದಲ್ಲಿ ಇರ್ತಾರಲ್ಲ ಅವ್ರಿಗೆ ಇದು ಗೊತ್ತೂ ಇರುತ್ತೆ ಮತ್ತೆ ಮಾಡ್ತಾನೂ ಇರ್ತಾರೆ, ಎರಡು ಮಿಶ್ರಿತವಾಗಿರುತ್ತಲ್ವಾ. ಸೊ ಅಂತ ಮನುಷ್ಯರ ಬಗ್ಗೆ ಇಲ್ಲಿ ಹೇಳ್ತಾ ಇರೋದು ಅನ್ನೋದನ್ನ ಇಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಇಲ್ಲಿಗೆ ನಾವು ನಿಲ್ಸೋಣ. ಹರೇ ಕೃಷ್ಣ.